ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶೇರ್ ಮಾಡಿ. ಶುರುವಿನಲ್ಲಿ ಅಲ್ಲರುಂದ, ಕಾವೇರಿಯ ತಾಳಿಯ ಶಾಸ್ತ್ರದಲ್ಲಿ ಅಗಸ್ತ್ಯನನ್ನ ಮದುವೆ ಆಗೋ ಅವಕಾಶ ನಿನಗೆ ಇತ್ತು ಅಲ್ವಾ, ಮತ್ತೆ ಯಾಕೆ ನೀನು ಮದುವೆ ಆಗಲಿಲ್ಲ ಅಂತ ಅಂಬಿಕಾ ಕೇಳಿದ್ರೆ, ಹೌದು ವೃಂದ, ನೀನು ಅವತ್ತೇ ಅಗಸ್ತ್ಯನನ್ನ ಮದುವೆ ಆಗಿದ್ದಿದ್ರೆ ಇವತ್ತು ನೀನು ಹನಿಮೂನ್ ನಲ್ಲಿ ಇರ್ತಾ ಇದ್ದೆ ಅಂತ ಅನಿಕಾ ಹೇಳ್ತಾಳೆ. ಆಗ ವಿವೇಕ್, ಇಲ್ಲ ಅನಿಕಾ, ವೃಂದನ್ಗೆ ಅವತ್ತು ಅಗಸ್ತ್ಯನನ್ನ ಮದುವೆ ಆಗೋ ಪ್ಲಾನ್ಸ್ ಏನೂ ಇರ್ಲಿಲ್ಲ. ಅವತ್ತು ಇದ್ದಿದ್ದ ಪ್ಲಾನ್ ಇಷ್ಟೇ, ಆ ಕಾವೇರಿಯ ಬಣ್ಣವನ್ನ ಬಯಲ್ ಮಾಡ್ಬೇಕು ಅಂತ. ಅವಳ ಬಣ್ಣವನ್ನ ಬಯಲ್ ಮಾಡೋದಕ್ಕೆ ಹೋಗಿ ಇನ್ಯಾರದ್ದೋ ಬಣ್ಣ ಬಯಲಾಯಿತು ಅಂತ ವಿವೇಕ್ ಹೇಳಿದ್ರೆ, ಆಗ ವೃಂದ, ಅತ್ತೆ, ನಾನು ಮೊನ್ನೆನೇ ಹೇಳಿದ್ನಲ್ಲ, ನನ್ನ ಮದುವೆ 1000 ಜನರ ಮುಂದೆ ನಿಂತಿದೆ, ಈಗ 1000 ಜನರ ಮುಂದೆನೆ ನನ್ನ ಮದುವೆ ಆಗ್ಬೇಕು ಅಂತ ವೃಂದ ಹೇಳಿದಾಗ, ವೃಂದ, ನೀನು ನಮ್ಮ ಮನೆಯ ಸೊಸೆ ಆಗ್ತೀಯಾ ಅಂತ ಅಂದ್ರೆ ನನ್ಗಿಂತ ಖುಷಿ ಪಡುವ ವ್ಯಕ್ತಿ ಇನ್ಯಾರೂ ಇಲ್ಲ. ಆದ್ರೆ ಈ ವಿಷಯನ ಹೋಗಿ ನಾನು ಹೇಳಿದ್ರೆ ಅತ್ತೆ ಮತ್ತು ಶಶಿ ಒಪ್ಕೋತಾರಾ ಅಂತ ಅಂಬಿಕಾ ಹೇಳಿದಾಗ, ಅತ್ತೆ, ಒಪ್ಕೊಳ್ಬೇಕಾಗಿರೋದು ಮಾವ ಮತ್ತು ಅಜ್ಜಿ ಅಲ್ಲ, ಅಗಸ್ತ್ಯ ಅಂತ ಹೇಳ್ಬಿಟ್ಟು ವಿವೇಕ್ ಹೇಳ್ತಾನೆ. ಆಗ ಅನಿಕಾ, ಅಗಸ್ತ್ಯ ಯಾಕೋ ಇತ್ತೀಚೆಗೆ ತುಂಬಾ ವಿಚಿತ್ರವಾಗಿ ಆಡ್ತಾ ಇದ್ದಾನೆ, ಅವನು ಮುಂಚಿನ ತರ ಇಲ್ಲ. ಅದು ಅಲ್ಲದೆ ಅಜ್ಜಿ ಮತ್ತು ಡ್ಯಾಡ್ ಹಾಕಿರುವ ಗೆರೆಯನ್ನ ಅವನು ಯಾವತ್ತೂ ದಾಟೋದಿಲ್ಲ. ಅಜ್ಜಿ ಮತ್ತು ಡ್ಯಾಡ್ಗೆ ನಿನ್ನನ್ನ ಕಂಡ್ರೆ ಇಷ್ಟನೇ ಇಲ್ವಲ್ಲ ವೃಂದ ಅಂತ ಅನಿಕಾ ಹೇಳಿದ್ರೆ, ನನಗೂ ಕೂಡ ಯಾಕೋ ಅಜ್ಜಿ ಮತ್ತು ಶಶಿ ಒಪ್ಪೋದು ಡೌಟು ಅಂತ ಹೇಳಿ ಅಂಬಿಕಾ ಹೇಳ್ತಾರೆ. ಆಗ ಅಜ್ಜಿ ಮತ್ತು ಅಂಕಲ್ನ ನಾವು ಒಪ್ಸಲ್ಲ, ಅಗಸ್ತ್ಯನೇ ಒಪ್ಪಿಸ್ತಾನೆ ಅಂತ ವೃಂದ ಹೇಳ್ತಾಳೆ. ಈ ಕಡೆ ಕಾವೇರಿ ಅಜ್ಜಿ, ಕಾವೇರಿ, ಆ ಜೋಗ್ತಿ ಹೇಳಿದ ಮಾತನ್ನ ಕೇಳಿ ನನಗೆ ಏನೋ ಒಂಥರ ಸಂತೋಷ ಆಯ್ತು. ಸಾಕ್ಷಾತ್ ಆ ದೇವರೇ ಅವಳ ರೂಪದಲ್ಲಿ ಬಂದಿದ್ದಾನೇನೋ ಅಂತ ನನಗೆ ಅನ್ನಿಸ್ಬಿಡ್ತಮ್ಮ ಅಂತ ಹೇಳಿದ್ರೆ, ಆಗ ಕಾವೇರಿ, ಹೌದು ಅಜ್ಜಿ, ಆ ಜೋಗ್ತಿಗೂ ನಮಗೂ ಏನೋ ನಂಟು. ಕಾಡಲ್ಲಿ ನಾನು ಎಲ್ಲೋ ಬಿದ್ದಿದ್ದಾಗ ಅವರೇ ಅಂತೆ ನಾಣಿಗೆ ಹೇಳಿದ್ದು ಕಾಡಿಗೆ ಹೋಗು ಅಂತ, ಅವರಿಂದಾನೇ ನಾನು ಮನೆಗೆ ಬರೋ ಹಾಗೆ ಆಗಿದ್ದು. ಅವರು ಹೀಗೆಲ್ಲ ಹೇಳಿದ್ದಾರೆ ಅಂದಮೇಲೆ ಇದೆಲ್ಲ ನಿಜ ಆಗುತ್ತೆ ಅಂತ ಅನಿಸುತ್ತೆ ಅಜ್ಜಿ, ಒಂಥರ ಏನೋ ಭರವಸೆ ಸಿಗ್ತಾ ಇದೆ ಅಂತ ಹೇಳಿ ಕಾವೇರಿ ಹೇಳ್ತಾಳೆ. ಆಗ ಅವರಜ್ಜಿ, ಸದ್ಯ ಇವಾಗ ನಿನ್ನ ಮುಖದಲ್ಲಿ ಕಳೆ ಕಾಣಿಸ್ತು, ನನಗಿನ್ನೇನು ಚಿಂತೆ ಇಲ್ಲ, ನಾನು ನಿಶ್ಚಿಂತೆಯಿಂದ ಊರಿಗೆ ಹೊರಡ್ತೀನಿ ಅಂತ ಅಜ್ಜಿ ಹೇಳಿದಾಗ, ಆಗ ಕಾವೇರಿ, ಅಜ್ಜಿ, ಆಮೇಲೆ ಮನೆಯಲ್ಲಿ ಇಲ್ಲಿ ಆಗಿರೋದನ್ನೆಲ್ಲ ಯಾರಿಗೂ ಕೂಡ ಹೇಳ್ಬೇಡಿ, ಎಲ್ಲ ಸರಿ ಹೋದ್ಮೇಲೆ ನಾನು ಅಗಸ್ತ್ಯ ಸರ್ನ ಕರ್ಕೊಂಡು ಮನೆಗೆ ಬರ್ತೀನಿ ಅಂತ ಕಾವೇರಿ ಹೇಳಿದ್ರೆ, ಆಯ್ತು ಕಂಡ, ಆದಷ್ಟು ಬೇಗ ನೀನು ಮತ್ತೆ ನಿನ್ನ ಗಂಡ ಇಬ್ರು ಕೂಡ ಜೊತೆಯಲ್ಲೇ ಬರೋ ಹಾಗೆ ಆಗ್ಲಿ ಅಂತ ಅಜ್ಜಿ ಹೇಳಿದ್ರೆ, ಆಶೀರ್ವಾದ ಮಾಡಿ ಅಜ್ಜಿ ಅಂತ ಹೇಳಿ ಕಾವೇರಿ ಅಜ್ಜಿಯ ಕಾಲ್ಗೆ ಬಿದ್ದು ಆಶೀರ್ವಾದ ಪಡ್ಕೋತಾರೆ. ಆಗ ಅಜ್ಜಿ, ಆಯ್ತಮ್ಮ, ಮುತ್ತೈದೆತನದಿಂದ ಚೆನ್ನಾಗಿ ಬಾಳು, ದೇವರ ಆಶೀರ್ವಾದನೆ ನಿನ್ ಮೇಲೆ ಇದೆ ಅಂದಾಗ ನಮ್ದಾದ್ರೂ ಏನಿದೆ ಅಂತ ಅಜ್ಜಿ ಹೇಳ್ತಾರೆ. ಹಾಗೇನೆ ಎಲ್ಲ ಒಳ್ಳೇದಾಗುತ್ತೆ, ಏನು ಯೋಚನೆ ಮಾಡಬೇಡ ಅಂತ ಹೇಳಿ ಅಜ್ಜಿ ಹೇಳಿದ್ರೆ, ಆಗ ಕಾವೇರಿ ಅಜ್ಜಿಯನ್ನ ಹಗ್ ಮಾಡ್ಕೋತಾಳೆ. ಈ ಕಡೆ ಅಗಸ್ತ್ಯನ್ ಕೈಗೆ ಫೋನ್ ಸಿಕ್ಬಿಡುತ್ತೆ. ಆಗ ಆ ಫೋನನ್ನ ತಗೊಂಡು ಅಗಸ್ತ್ಯ ಕಾವೇರಿಗೆ ಡಯಲ್ ಮಾಡ್ತಾನೆ. ಆಗ ಕಾವೇರಿ ಫೋನ್ ಪಿಕ್ ಮಾಡಿದ ತಕ್ಷಣ, ಕಾವೇರಿ ಅವರೇ, ನಾನು ಅಗಸ್ತ್ಯ ಅಂತ ಅಗಸ್ತ್ಯ ಹೇಳಿದ ತಕ್ಷಣ ಕಾವೇರಿಗೆ ಶಾಕ್ ಆಗ್ಬಿಡುತ್ತೆ. ಈ ಕಡೆ ಶಶಿ ನಿಂತಿರ್ತಾನೆ. ಆಗ ಮನೆಯವರೆಲ್ಲರೂ ಬರ್ತಾರೆ. ಆಗ ಶಶಿ, ಓ, ಮನೆಯವರೆಲ್ಲರೂ ಒಟ್ಟಿಗೆ ಸೇರಿ ಬರ್ತಾ ಇದ್ದಾರೆ ಅಂದ್ರೆ ಯುದ್ಧ ಗ್ಯಾರಂಟಿ ಅಂತ ಮಾತಾಡ್ಕೊಂತಾರೆ. ಇನ್ನು ಆಗ ಅಂಬಿಕಾ, ರೀ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು ಅಂತ ಹೇಳಿದ್ರೆ, ಮಾತಾಡ್ಬೇಕಾ ಅಂಬಿಕಾ, ನಾನು ಯಾವುದೋ ಬೇರೆ ಟೆನ್ಷನ್ ನಲ್ಲಿ ಇದ್ದೀನಿ, ಆಮೇಲೆ ಯಾವಾಗಾದ್ರೂ ಮಾತಾಡೋಣ ಕಣೆ ಅಂತ ಹೇಳಿ ಶಶಿ ಅವರು ಹೇಳಿದ್ರೆ, ಆಗ ಅಂಬಿಕಾ, ಬೇರೆಯವರು ಬಂದು ನಿಮ್ಮ ಹತ್ರ ಮಾತಾಡ್ತೀನಿ ಅಂದಾಗ ಇಡೀ ದಿನ ಹರಟೆ ಹೊಡಿತೀರಾ, ಆದ್ರೆ ಅದೇ ನಾನ್ ಕೇಳಿದಾಗ ನಿಮ್ಮ ಹತ್ರ ಮಾತಾಡೋದಕ್ಕೆ ಟೈಮ್ ಇಲ್ಲ ಅಲ್ವಾ ಅಂತ ಅಂಬಿಕಾ ಹೇಳಿದ್ರೆ, ಆಯ್ತು, ಅದೇನ್ ಮಾತಾಡ್ಬೇಕು ಅಂತ ಅಂದ್ಕೊಂಡಿದ್ಯೋ ಅದನ್ನ ಮಾತಾಡು ಅಂತ ಹೇಳಿ ಶಶಿ ಅವರು ಹೇಳ್ತಾರೆ. ಆಗ ಅಂಬಿಕಾ ಫುಲ್ ಖುಷಿಯಾಗ್ಬಿಟ್ಟು, ರೀ, ನಮ್ಮ ಅಗಸ್ತ್ಯನ್ಗೂ ಮತ್ತೆ ವೃಂದಾಗೂ ಎಂಗೇಜ್ಮೆಂಟ್ ಮಾಡ್ಬೇಕು ಅಂತ ಅಂದ್ಕೊಂಡಿದೀವಿ ಅಂತ ಹೇಳ್ಬಿಡ್ತಾಳೆ ಅಂಬಿಕಾ. ಅದನ್ನ ಕೇಳಿಸ್ಕೊಂಡ ಡೂಪ್ಲಿಕೇಟ್ ಅಗಸ್ತ್ಯನ್ಗೆ ಶಾಕ್ ಆಗುತ್ತೆ. ಇನ್ನು ಶಶಿ ಅವ್ರಿಗೂ ಕೂಡ ಶಾಕ್ ಆಗುತ್ತೆ. ಇನ್ನು ಎಂಗೇಜ್ಮೆಂಟ್ ಅಂತ ಶಶಿ ಅವರು ಕೇಳಿದ್ರೆ, ಹೌದು ಡ್ಯಾಡ್, ಅಗಸ್ತ್ಯ ಇನ್ನು ಎಷ್ಟು ದಿನ ಅಂತ ಕಾವೇರಿಯ ನೆನಪಲ್ಲೇ ಇರೋದಕ್ಕೆ ಆಗುತ್ತೆ, ನೀವೇ ಹೇಳಿ ಅಂತ ಅನಿಕಾ ಕೇಳ್ತಾಳೆ. ಇವಳಂತೂ ದುರ್ಗಿ, ಕಾವೇರಿ ಅಂತೂ ಬರಲ್ಲ, ನಾವು ಮುಂದುವರಿಲೇಬೇಕಲ್ವಾ ಅಂತ ಅನಿಕಾ ಹೇಳಿದ್ರೆ, ಆಗ ಶಶಿ ಅವರು, ಹಾಗಂತ ಎಂಗೇಜ್ಮೆಂಟ್ ಮಾಡ್ಬಿಡ್ತೀರಾ, ಕಾವೇರಿಗೆ ಹಳೇದ್ ಯಾವ್ದು ನೆನಪಿಲ್ಲ ಅಂತ ಹೇಳ್ತಾ ಇದ್ದೀನಿ ತಾನೇ ನಾನು ಅಂತ ಶಶಿ ಹೇಳಿದ್ರೆ, ವಾಟ್ ಎವರ್ ಡ್ಯಾಡ್, ಅಗಸ್ತ್ಯ ವೃಂದನ್ಗೆ ತಾಳಿ ಕಟ್ಟೋದಕ್ಕೆ ಹೋದಾಗ ಕಾವೇರಿ ನೋಡ್ಕೊಂಡು ಸುಮ್ಮನೆ ಇದ್ಲು ತಾನೆ ಅಂತ ಅನಿಕಾ ಹೇಳಿದ್ರೆ, ಅದೇನೆ, ಹೇಗಿದ್ರು ನಾವು ಅಗಸ್ತ್ಯನ್ಗೆ ನೋಡಿದ ಹುಡುಗಿ ವೃಂದನೆ ತಾನೆ ಅಂತ ಅಂಬಿಕಾ ಹೇಳಿದ್ರೆ, ಲೇ ಅಂಬಿಕಾ, ನಿನ್ಗೇನು ತಲೆ ಸರಿ ಇದೆಯೋ ಇಲ್ವೋ, ಮದುವೆ ಅಂದ್ರೇನು ಮಕ್ಕಳ ಆಟ ಅಂತ ಅಂದ್ಕೊಂಡಿದ್ಯಾ ಏನು, ಅದು ಕಾವೇರಿ ಇರುವ ಈ ಪರಿಸ್ಥಿತಿಯಲ್ಲಿ ಅಂತ ಹೇಳಿ ಶಶಿ ಹೇಳಿದ್ರೆ, ಆಗ ಅಂಬಿಕಾ, ಅವಳು ಅಂತ ಸ್ಥಿತಿಯಲ್ಲಿ ಇದ್ದಾಳೆ ಅಂತ ಅಗಸ್ತ್ಯನ ಜೀವನವನ್ನ ಹಾಳು ಮಾಡೋದಕ್ಕೆ ಆಗುತ್ತಾ, ಅವಳೇ ಹೇಳ್ತಾ ಇದ್ದಾಳಲ್ಲ ಅವಳು ಕಾವೇರಿ ಅಲ್ಲ ಅಂತ ಹೇಳಿ ಅಂಬಿಕಾ ಹೇಳಿದ್ರೆ ಸಾಕು ಅಂತ ಶಶಿಯವರು ಅಂಬಿಕಾಗೆ ಹೇಳಿ, ನಂತರ ವೃಂದ ಹತ್ರ ಬಂದು, ನೀನು ಈ ಮನೆಯಿಂದ ಅಷ್ಟೆಲ್ಲ ಅವಮಾನ ಮಾಡಿಸ್ಕೊಂಡು ಹೋದೆ, ಈಗ ಮತ್ತೆ ವಾಪಸ್ ಬಂದು ಅಗಸ್ತ್ಯನನ್ನ ಮದುವೆ ಮಾಡ್ಕೊಂತೀನಿ ಅಂತ ಹೇಳ್ತಾ ಇದೀಯಾ, ಏನು ನಿನ್ನ ಉದ್ದೇಶ, ಸೇಡು ತೀರ್ಸ್ಕೊಳ್ಳೋದಕ್ಕ ಅಂತ ಹೇಳಿ ಶಶಿಯವರು ವೃಂದಾಗೆ ಕೇಳಿದ್ರೆ, ಆಗ ವೃಂದ, ಅಂಕಲ್, ನಾನು ಅಗಸ್ತ್ಯನನ್ನ ನಿಜವಾಗ್ಲೂ ಮದುವೆ ಆಗ್ಬೇಕು ಅಂತ ಲವ್ ಮಾಡಿದ್ದೀನಿ, ಅದು ಅವನು ಕಾವೇರಿಯ ಜೊತೆ ಮದುವೆ ಆಗಿದೆ ಅಂತ ಹೇಳಿ ಗೊತ್ತಾದ್ಮೇಲೆ ನಾನು ಹೇಗೇಗೋ ಬಿಹೇವ್ ಮಾಡಿಬಿಟ್ಟೆ, ಐ ಆಮ್ ರಿಯಲಿ ಸಾರಿ, ಈಗ ಕಾವೇರಿ ಇಲ್ಲ, ಇಲ್ಲಿ ಇರೋಳು ಕಾವೇರಿ ಅಲ್ಲ ಅಂತ ಅಗಸ್ತ್ಯನೇ ಹೇಳ್ತಾ ಇದ್ದಾನೆ. ಸೊ ಅಂತ ವೃಂದ ಹೇಳಿದಾಗ, ನೀನ್ ಬಂದು ಅಗಸ್ತ್ಯನನ್ನ ಮದುವೆ ಮಾಡ್ಕೊಂತೀನಿ ಅಂತ ಹೇಳಿದ ತಕ್ಷಣ ನಾವು ಒಪ್ಕೊಂಡ್ಬಿಡ್ತೀವಿ ಅಂತ ಅನ್ಕೊಂಡಿದೀಯಾ, ಅಲ್ಲೋ, ನೀನ್ ಬಂದು ಹೇಳಿದ ತಕ್ಷಣ ಈ ಮದುವೆಗೆ ನಾವು ಒಪ್ಕೊಳ್ತೀವಿ ಅಂತ ಹೇಗೆ ಅಂದ್ಕೊಂಡೆ ನೀನು ಅಂತ ಹೇಳಿ ಶಶಿ ಅವರು ಕೇಳ್ತಾರೆ ವೃಂದಾಗೆ. ಅಂಬಿಕಾ, ಕಾವೇರಿ ಮನೆಗೆ ಸೊಸೆಯಾಗಿ ಬಂದಾಗ ನನ್ಗೆ ಇಷ್ಟ ಆಯ್ತಾ, ಇಲ್ಲ ಅಲ್ವಾ, ಆದ್ರೂ ಒಪ್ಕೊಂಡೆ, ಈಗ ಮನೆಯಲ್ಲಿ ವೃಂದ ಅಂದ್ರೆ ಎಲ್ಲರಿಗೂ ಇಷ್ಟ, ಆದ್ರೆ ನೀವ್ ಯಾಕೆ ಒಪ್ಕೊಳ್ತಾ ಇಲ್ಲ ಅಂತ ಅಂಬಿಕಾ ಹೇಳಿದ್ರೆ, ಆಗ ಅಂಬಿಕಾ, ಕಾವೇರಿ ಬೇರೆ, ಈ ಹುಡುಗಿ ಬೇರೆ,
ನೀನು ಕಾವೇರಿಯನ್ನ ಮತ್ತೆ ಇವಳನ್ನ ಒಂದೇ ತಕ್ಕಡಿಯಲ್ಲಿ ಹಾಕಿ ತೂಗಬೇಡ. ಇವಳು ಮಾಡಿರುವ ಕೆಲಸಗಳನ್ನ ನೀನು ಮರ್ತಿರ್ಬೋದು, ಆದ್ರೆ ನಾನಿನ್ನ ಮರ್ತಿಲ್ಲ. ಇವಳು ಮಾಡಿರೋದನ್ನೆಲ್ಲ ನೆನ್ಸ್ಕೊಂಡ್ರೆ ಇವಳನ್ನ ಮತ್ತೆ ಮನೆಗೆ ಸೇರಿಸಿದ್ದೆ ತಪ್ಪು ಅಂತ ಶಶಿ ಅವರು ಹೇಳ್ತಾರೆ. ಆಗ ವೃಂದ, ಅಂಕಲ್ ನೋಡಿ ಅದೆಲ್ಲ ಹಳೆ ಕತೆ ಅಂತ ಹೇಳಿದ್ರೆ ಶಡಾಪ್, ಮಾತಾಡ್ಬೇಡ ನೀನು, ಡೋಂಟ್ ಟಾಕ್ ಅಂತ ಹೇಳಿ ಶಶಿ ಅವರು ವೃಂದಾಗೆ ಗದರುತ್ತಾರೆ. ನಂತರ ಶಶಿ ಅವರು, ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ, ವೃಂದ ಈ ಮನೆಗೆ ಸೊಸೆಯಾಗಿ ಬರೋದು ನನ್ಗಾಗ್ಲಿ ಅಮ್ಮನ್ಗಾಗ್ಲಿ ಇಷ್ಟ ಇಲ್ಲ ಅಂತ ಶಶಿ ಅವರು ಹೇಳಿದ್ರೆ, ನೀವು ಇಷ್ಟ ಪಡ್ಲೇಬೇಕು ಡ್ಯಾಡ್, ಅಟ್ಲೀಸ್ಟ್ ಅಗಸ್ತ್ಯನ್ಗಾದ್ರೂ ಯು ಹ್ಯಾವ್ ಟು ಅಗ್ರಿ. ಎಷ್ಟು ದಿನ ಅಂತ ಹೀಗೆ ಇರ್ತಾನೆ ಅಂತ ನೀವೇ ಹೇಳಿ ಡ್ಯಾಡ್ ಅಂತ ಅನಿಕಾ ಹೇಳಿದ್ರೆ, ಹೌದು ಮಾವ, ಪಾಪ ಅಗಸ್ತ್ಯನ ನೋಡಿ ಅವನ ಪರಿಸ್ಥಿತಿಯನ್ನ ನೋಡೋದಕ್ಕೆ ಆಗ್ತಿಲ್ಲ, ಈಸ್ ಡಿಪ್ರೆಸ್ಡ್ ಅಂತ ವಿವೇಕ್ ಹೇಳಿದ್ರೆ, ಎಸ್ ಏನೋ ಅಗಸ್ತ್ಯ ಇವಾಗ ಡಿಪ್ರೆಷನ್ ಅಲ್ಲಿ ಇದ್ದಾನೆ, ಅವನನ್ನ ಹೇಗೆ ಡಿಪ್ರೆಷನ್ ಇಂದ ಹೊರಗಡೆ ಕರ್ಕೊಂಡು ಬರಬೇಕು ಅನ್ನೋದು ನಮ್ಗೆ ಗೊತ್ತು, ಅದಕ್ಕೋಸ್ಕರ ಅಗಸ್ತ್ಯನ್ಗೆ ಇನ್ನೊಂದು ಮದುವೆ ಮಾಡುವ ಅವಶ್ಯಕತೆ ಇಲ್ಲ ಅಂತ ಶಶಿ ಹೇಳಿದ್ರೆ, ಆಗ ರವಿ, ಅಣ್ಣ ಸುಮ್ನೆ ನೀನು ಯಾಕೆ ಕೂಗಾಡ್ತಾ ಇದೀಯಾ, ಮದುವೆ ಆಗ್ಬೇಕಾಗಿರೋದು ಅಗಸ್ತ್ಯ, ಇವನನ್ನ ಕೇಳಿದ್ರೆ ಓಕೆನಾ ಇಲ್ವಾ ಅಂತ ಹೇಳ್ತಾನೆ. ಅವನು ಹೇಳಿದ್ಮೇಲೆ ಚರ್ಚೆಯ ಅಗತ್ಯನೇ ಇಲ್ವಲ್ಲ ಅಂತ ರವಿ ಹೇಳಿ, ನಂತರ ಅಗಸ್ತ್ಯ ನೀನ್ ಹೇಳು ಅಂತ ರವಿ ಕೇಳಿದ್ರೆ, ನೋಡು ಅಗಸ್ತ್ಯ, ಆಲ್ರೆಡಿ ನನ್ನ ಸಿಸ್ನ ಮದುವೆ ಆಗ್ತೀನಿ ಅಂತ ಒಂದ್ಸಾರಿ ಹೇಳಿ ಕೊನೆ ಮೂಮೆಂಟ್ ನಲ್ಲಿ ಕೈ ಎತ್ತಿದೀಯಾ, ಮತ್ತೆ ಮೋಸ ಮಾಡುವ ಇಂಟೆನ್ಷನ್ ಏನಾದ್ರೂ ಇದ್ರೆ ಚೆನ್ನಾಗಿರೋದಿಲ್ಲ, ನನ್ನ ತಂಗಿ ಏನು ಆಟದ ಬೊಂಬೆ ಅಲ್ಲ, ಕ್ಲಿಯರ್ ಆಗಿ ಕೇಳ್ತಾ ಇದ್ದೀನಿ, ಮದುವೆ ಆಗೋ ಇಂಟ್ರೆಸ್ಟ್ ಇದ್ರೆ ಮಾತ್ರ ಮದುವೆ ಆಗ್ತೀನಿ ಅಂತ ಹೇಳು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬಿಡು ಅಂತ ವಿವೇಕ್ ಕೇಳಿದ್ರೆ, ಆಗ ವೃಂದ ಫೋನ್ ಅನ್ನ ಅಗಸ್ತ್ಯನ್ಗೆ ತೋರಿಸ್ತಾಳೆ. ಡೂಪ್ಲಿಕೇಟ್ ಅಗಸ್ತ್ಯ ಬೇರೆ ದಾರಿ ಇಲ್ಲದೆ ನನ್ಗೆ ವೃಂದನ ಮದುವೆ ಆಗೋದಕ್ಕೆ ಸಂಪೂರ್ಣ ಒಪ್ಪಿಗೆ ಇದೆ ಅಂತ ಹೇಳಿದ್ರೆ, ಅದನ್ನ ನಿಜ ಅಂತ ನಂಬ್ಕೊಂಡು ಮೂರ್ಖರಾಗ್ಬಿಡ್ತಾರೆ ಅಂಬಿಕಾ, ರವಿ ಹಾಗೆ ಅನಿಕಾ. ಇನ್ನು ಶಶಿಗೆ ಆಶ್ಚರ್ಯ ಆಗುತ್ತೆ. ಈ ಕಡೆ ನೇತ್ರ, ಈ ಅಕ್ಕನಿಗೆ ಈ ಟೀಚರ್ ಅಮ್ಮನ ಕಂಡ್ರೆ ಯಾಕೆಷ್ಟೊಂದು ದ್ವೇಷ, ಈ ವೃಂದನ ಈ ಮನೆ ಸೊಸೆ ಮಾಡಿದ್ರೆ ಈಗ ಟೀಚರ್ ಅಮ್ಮನ ಕತೆ ಏನು, ಹೇಗಾದ್ರೂ ಮಾಡಿ ಇದು ಆಗದ ಹಾಗೆ ತಡಿಲೇಬೇಕು. ನೇತ್ರ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ, ಅಮ್ಮ ಈ ವೆನಿಲಾ ಮತ್ತು ಚಾಕ್ಲೇಟ್ ಐಸ್ ಕ್ರೀಮ್ ಹೇಗಿದೆ ಗೊತ್ತಾ, ಇದನ್ನ ನಾನು ಊರಲ್ಲಿ ತಿಂದೇ ಇರ್ಲಿಲ್ಲ ಅಂತ ಹೇಳಿ ಬಂದು ಕಾಂತು ಹೇಳ್ತಾನೆ, ಜೊತೆಗೆ ರವಿ ಕೂಡ ಇರ್ತಾನೆ. ತಗೋ ನೀನು ಕೂಡ ತಿನ್ನು ಅಂತ ಹೇಳಿ ಕಾಂತು ಹೇಳಿದ್ರೆ, ನನ್ಗೀಗ ಬೇಡಕಂದ, ನನ್ಗೆ ತಿನ್ಲಿಕ್ಕೆ ಮನ್ಸಿಲ್ಲ, ನೀನೆ ತಿನ್ನು ಅಂತ ಹೇಳಿ ನೇತ್ರ ಹೇಳ್ತಾಳೆ. ರವಿ ಇದ್ರೆ ಕಾಂತು ಆಟ ಆಡ್ಕೋ ಹೋಗು ಅಂತ ಹೇಳಿ ಹೇಳಿದ್ರೆ, ಸರಿಯಪ್ಪ ಅಂತ ಹೇಳಿ ಕಾಂತು ಹೋಗ್ತಾನೆ. ಅಂದ್ರೆ ರವಿ, ನೇತ್ರ ಯಾಕೆ ಬೇಜಾರ್ನಲ್ಲಿ ಇದೆಯಾ ಅಂತ ಹೇಳಿ ಕೇಳಿದ್ರೆ, ಆಗ ನೇತ್ರ, ಬೇಜಾರಾಗ್ಲಿಕ್ಕೆ ಇನ್ನೆಂತ ಬೇಕು ಯಜಮಾನ್ರೆ, ಆಗ್ಲೇ ಅಕ್ಕ ಹೇಳಿದ್ದು ಸಾಲ್ದ ಅಂತ ನೇತ್ರ ಹೇಳಿದಾಗ, ಅಗಸ್ತ್ಯನ ಮದುವೆ ವಿಷಯದ ಬಗ್ಗೆ ಮಾತಾಡ್ತಾ ಇದೀಯಾ ಅಂತ ಹೇಳಿ ರವಿ ಕೇಳ್ತಾನೆ. ನೇತ್ರ, ಹೌದು ಯಜಮಾನ್ರೆ, ನಿಶ್ಚಿತಾರ್ಥದ ಬಗ್ಗೆ ಮಾತಾಡಿದ್ದು ನೀವೇ ಕೇಳಿದ್ರಲ್ಲ, ಇವ್ರಿಗೆಲ್ಲ ಟೀಚರ್ ಅಮ್ಮನ ಮೇಲೆ ಯಾಕೆ ಅಷ್ಟು ದ್ವೇಷ, ನಮ್ಗೆ ನಿಮ್ಗೆ ಈ ಮನೆಯವರಿಗೆ ಅವರು ಎಷ್ಟೆಲ್ಲ ಮಾಡಿದ್ದಾರೆ, ಆದ್ರೂ ಸಹ ಯಾಕಿಷ್ಟೊಂದು ದ್ವೇಷ ಮಾಡ್ತಾರೆ, ಈಗ ಅಗಸ್ತ್ಯ ಮತ್ತು ವೃಂದನ ನಿಶ್ಚಿತಾರ್ಥ ಮಾಡಿದ್ರೆ ನಮ್ಮ ಟೀಚರ್ ಅಮ್ಮನ ಗತಿ ಏನು ಅಂತ ನೇತ್ರ ಹೇಳಿದ್ರೆ, ನನ್ಗೂ ಕೂಡ ಅದೇ ಅರ್ಥ ಆಗ್ತಾ ಇಲ್ಲ ನೇತ್ರ, ಮೊದಲೆಲ್ಲ ಅಗಸ್ತ್ಯ ಕಾವೇರಿಯ ಹಿಂದೆ ಹಿಂದೆ ಸುತ್ತಾಡ್ತಾ ಇದ್ದ, ಈಗ ನೋಡಿದ್ರೆ ವೃಂದನ ಅವನೇ ಮನೆಗೆ ಕರ್ಕೊಂಡು ಬಂದಿದ್ದಾನೆ, ಅಷ್ಟಾಲ್ದು ಅಂತ ಅವಳು ಕಾವೇರಿನೇ ಅಲ್ಲ ಅಂತ ಇದ್ದಾನೆ, ಹೀಗಿದ್ದಾಗ ನಾವೇನ್ ಮಾಡೋದಕ್ಕೆ ಆಗುತ್ತೆ ಹೇಳು ಅಂತ ರವಿ ಹೇಳ್ತಾನೆ. ಆಗ ನೇತ್ರ, ಅದ್ರ ಬಗ್ಗೆ ನಮ್ಗೆ ಎಂತ ಸಹ ಗೊತ್ತಿಲ್ಲ ಯಜಮಾನ್ರೆ, ಆದ್ರೆ ಈ ವೃಂದ ಈ ಮನೆಗೆ ಎಷ್ಟೆಲ್ಲ ಕೆಡುಕು ಮಾಡಿಲ್ಲ, ಟೀಚರ್ ಅಮ್ಮ ಕನಸಲ್ಲೂ ಸಹ ಈ ಮನೆಯವರಿಗೆ ಕೆಟ್ಟದ್ದನ್ನ ಬಯಸಿಲ್ಲ, ಅಕ್ಕ ಅನಿಕಾ ನೀವು ಅವ್ರಿಗೆ ಎಷ್ಟೆಲ್ಲ ಬೇಜಾರ್ ಮಾಡಿದ್ದೀರಾ, ಆದ್ರೂ ನಿಮ್ಮ ಮೇಲೆ ಅವರು ದ್ವೇಷ ಸಾಧಿಸಿಲ್ಲ, ನಮ್ಮಿಬ್ರಿಗೆ ಎಷ್ಟು ಒಳ್ಳೆಯದನ್ನ ಮಾಡಿದ್ರು ನೋಡಿದ್ರಲ್ಲ ಅಂತ ಹೇಳಿ ನೇತ್ರ ಹೇಳ್ತಾಳೆ. ಆಗ ರವಿ, ನನ್ಗೆ ಅವಳ ಮೇಲೆ ಕೋಪ ಇದ್ದಿದ್ದು ನಿಜ, ಅವಳನ್ನ ಸಾಯಿಸೋದಕ್ಕೆ ರೌಡಿಗಳನ್ನೆಲ್ಲ ಕಳಿಸಿದ್ದೆ, ಆದ್ರೆ ಅವಳು ನಮ್ಮ ವಿಷಯದಲ್ಲಿ ನಡೆದುಕೊಂಡ ರೀತಿಯನ್ನ ನೋಡಿದ್ರೆ ತಪ್ಪು ಮಾಡ್ಬಿಟ್ಟೆ ಅಂತ ನನ್ಗೆ ಇವಾಗ ಅನಿಸ್ತಾ ಇದೆ ಅಂತ ರವಿ ಹೇಳಿದ್ರೆ, ಅಂದ್ರೆ ನಿಮ್ಗೆ ಟೀಚರ್ ಅಮ್ಮನ ಮೇಲೆ ಕೋಪ ಇಲ್ವಾ, ನೀವು ಅವರನ್ನ ಒಳ್ಳೆಯವರು ಅಂತ ಒಪ್ಕೊಂಡಿದ್ದೀರಾ ಅಂತ ನೇತ್ರ ಖುಷಿಯಾಗಿ ಕೇಳ್ತಾಳೆ. ಆಗ ರವಿ, ನಾನು ಇನ್ನ ಅವಳನ್ನ ದ್ವೇಷ ಮಾಡಿದ್ರೆ ಆ ದೇವ್ರೇ ಮೆಚ್ಚಲ್ಲ ಬಿಡು, ಅಲ್ಲ ಇವಳನ್ನ ನಾನು ಯಾಕೆ ಅಷ್ಟೊಂದು ದ್ವೇಷ ಮಾಡ್ತಾ ಇದ್ದೆ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ, ಮೋಸ್ಟ್ಲಿ ಮನೆಯವರ ಮಾತನ್ನ ಕೇಳ್ಕೊಂಡು ರೂಢಾಗಿದ್ದೆ ಅಂತ ಅನ್ಸುತ್ತೆ, ಇನ್ಮೇಲೆ ಆ ದುರ್ಗಿಗೆ ಯಾವುದೇ ತರ ತೊಂದರೆ ಆಗಲ್ಲ, ನನ್ನಿಂದ ಏನ್ ಸಹಾಯ ಆಗುತ್ತೋ ಅದನ್ನ ನಾನು ಮಾಡ್ತೀನಿ ಅಂತ ರವಿ ಹೇಳಿದ್ರೆ, ನನ್ಗೆ ಇವಾಗ ಎಷ್ಟು ಸಂತೋಷ ಆಗ್ತಾ ಉಂಟು ಗೊತ್ತುಂಟಾ, ನನ್ಗೆ ಸಾಕು ಅಂತ ಹೇಳಿ ನೇತ್ರ ಹೇಳ್ತಾಳೆ. ರವಿ, ನೇತ್ರ ನನ್ಗೆ ಅರ್ಥ ಆಗದೆ ಇರೋದು ಒಂದು ವಿಷಯ, ದುರ್ಗಿ ಅಂತ ಹೇಳ್ಕೊಂಡು ಬಂದವಳು ದುರ್ಗಿ ಅಲ್ಲ ಕಾವೇರಿ ಅಂತ ಅನ್ನೋದಾದ್ರೆ ದುರ್ಗಿ ತರ ಯಾಕೆ ಆಡ್ತಾ ಇದ್ದಾಳೆ, ನಿಜವಾಗ್ಲೂ ಅವಳಿಗೆ ಎಲ್ಲ ಮರ್ತೋಗಿದೆಯಾ ಅಥವಾ ನಾಟಕ ಮಾಡ್ತಾ ಇದ್ದಾಳ ಅಂತ ಹೇಳಿ ರವಿ ಕೇಳಿದ್ರೆ, ಆ ವಿಚಾರ ಮುಖ್ಯ ಅಲ್ಲ, ಈಗ ಟೀಚರ್ ಅಮ್ಮನ್ನ ಬಂದಿರುವ ಆಪತ್ತಿಂದ ಹೇಗಾದ್ರೂ ಪಾರ್ ಮಾಡ್ಬೇಕು ನೇತ್ರ ಹೇಳಿದ್ರೆ, ಹೌದು ವೃಂದದಿಂದ ಅಗಸ್ತ್ಯನ ಬಾಳೆ ಹಾಳಾಗೋದ್ರಲ್ಲಿತ್ತು, ಕಾವೇರಿ ಅದನ್ನ ತಪ್ಪಿಸಿದ್ದಾಳೆ, ಈಗ ಮತ್ತೆ ಅದೇ ತಪ್ಪಾಗ್ತಾ ಇದೆ, ರವಿ ಹೇಳಿದ್ರೆ ನನ್ಗೂ ಕೂಡ ಅದೇ ಭಯ ಆಗ್ತಾ ಇದೆ, ಈಗ ಏನ್ ಮಾಡೋಣ ಅಂತೀರಾ ಅಂತ ಹೇಳಿ ನೇತ್ರ ಕೇಳ್ತಾಳೆ. ಆಗ ರವಿ, ಅಗಸ್ತ್ಯನೇ ಒಪ್ಕೊಂಡಿರ್ಬೇಕಾದ್ರೆ ನಾವ್ ಏನ್ ಮಾಡೋದಕ್ಕೆ ಆಗುತ್ತೆ ನೇತ್ರ, ಆದ್ರೂ ಏನಾದ್ರೂ ಒಂದು ಪರಿಹಾರವನ್ನ ಹುಡುಕೋಣ ಅಂತ ಹೇಳಿ ರವಿ ಹೇಳ್ತಾನೆ. ಈ ಕಡೆ ಅಗಸ್ತ್ಯ, ಸರ್ ಎಲ್ಲಿದ್ರೆ ನೀವು ಅಂತ ಕಾವೇರಿ ಕೇಳಿದ್ರೆ, ನನ್ನನ್ನು ಯಾರು ಇಲ್ಲಿ ತಂದು ಕಟ್ಟಾಕ್ಬಿಟ್ಟಿದ್ದಾರೆ, ಆಗ್ತಾ ಇಲ್ಲ ಹೆಂಡತಿ, ಇಲ್ಲಿ ಇರೋದಕ್ಕೆ ಆಗ್ತಾ ಇಲ್ಲ, ಮೇಲೆ ಹೇಳೋದಕ್ಕೂ ಕೂಡ ಆಗ್ತಾ ಇಲ್ಲ, ಅಟ್ಲೀಸ್ಟ್ ನಿಮ್ಮನ್ನ ನೋಡ್ಬೇಕು ನಾನು, ಬೇಗ ಬಂದು ಬಿಡಿಸಿ ಅಂತ ಅಗಸ್ತ್ಯ ಹೇಳಿದಾಗ, ಎಲ್ಲಿದ್ದೀರಾ ಸರ್ ಅಂತ ಕಾವೇರಿ ಕೇಳ್ತಾಳೆ. ಆಗ ಅಗಸ್ತ್ಯ, ಎಲ್ಲಿದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ ಹೆಂಡತಿ, ಇದ್ಯಾವ ಜಾಗ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಹೆಂಡತಿ ಅಂತ ಹೇಳಿ ಅಗಸ್ತ್ಯ ಹೇಳ್ತಾನೆ. ಆಗ ಫೋನ್ ಕೂಡ ಕಟ್ ಆಗ್ಬಿಡುತ್ತೆ. ಹಲೋ ಅಗಸ್ತ್ಯ ಸರ್, ಕೇಳಿಸ್ತಾ ಇದೆಯಾ, ಹಲೋ 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 ಸರ್, ನಾ ಮಾತಾಡೋದು ಕೇಳಿಸ್ತಾ ಇದೆಯಾ ಅಂತ ಹೇಳಿ ಕಾವೇರಿ ಒದ್ದಾಡ್ತಾ ಇರ್ತಾಳೆ. ಹೀಗೆ ಕಾವೇರಿ ಅಳ್ತಾ ಅಲ್ಲೇ ಕೂತಿದ್ರೆ, ಆಗ ಜೋಗ್ತಿ ಅಮ್ಮ, ಬದಲಾವಣೆ ಅನ್ನೋದು ಜಗದ ನಿಯಮ ಆಗೈತಿ, ಶಿವ ಅವ ಆಡಿಸ್ದಂಗ ನಾವು ಆಡಕಬೇಕು ಅಂತ ಜೋಗ್ತಿ ಅಮ್ಮ ಹೇಳ್ತಾಳೆ. ಅಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ ವೀಕ್ಷಕರೇ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆದ್ರೆ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ. ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.